ಸೊ ಇದೇ ನಿಟ್ಟಿನಲ್ಲಿ ಈಗ ಏನು ಸಮೀರ್ ದೂತ ಅಂತ ಏನು ಬಂದು ಒಂದು ವಿಡಿಯೋ ಮಾಡಿದ್ರಲ್ಲ, ಸೊ ಅವ್ರ ಹಿಂದೆನೂ ಒಂದು ಷಡ್ಯಂತ್ರ ಇದೆ, ಅವ್ರ ಹಿಂದೆ ಯಾರೋ ಒಬ್ಬರು ನಿಂತಿದ್ದಾರೆ, ಪಿತೂರಿ ನಡೀತಾ ಇದೆ, ಇವ್ರ ಮೇಲೆ ಸುಳ್ಳು ಆಪಾದನೆಯನ್ನು ಹೊರಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅವ್ರಿಗೆ ದುಡ್ಡನ್ನ ಕೊಟ್ಟು ಮಾಡಲಿಕ್ಕೆ ಇದನ್ನೆಲ್ಲ ಮಾಡಲಿಕ್ಕೆ ಷಡ್ಯಂತ್ರವನ್ನು ಮಾಡಿದ್ದಾರೆ ಅಂತ ಒಂದು ಆರೋಪ ಬರ್ತದೆ. ಆದರೆ ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ಅವ್ರಿಗೆ ಬೇಲನ್ನು ಕೊಡಿಸ್ಲಿಕ್ಕೆ ನೀವು ಹೋಗಿದ್ರಿ ಅಲ್ಲ? ಈಗ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅಂತೇಳಿ SIT ಹೇಳಿದ್ರೆ ನಾವು ಯೋಚನೆ ಮಾಡಬೇಕು. ಹೇಳ್ತಾ ಇರೋದು ಯಾರು? ಕೊಲೆಗಡಕರ ಪರವಾಗಿ ಸ್ಪಷ್ಟವಾಗಿ ನಿಂತ್ಕೊಡಂಥ ಕೊಲೆಗಡಕರ ಅನುಯಾಯಿಗಳು ಅದನ್ನ ಹೇಳ್ತಾ ಇರೋದು. ಬಟ್ SIT ರಚನೆ ಮಾಡಿದಂಥ ಸರ್ಕಾರದಲ್ಲಿ ಇರ್ತಕ್ಕಂಥ ಮಂತ್ರಿಗಳೇ ಹೇಳ್ತಾ ಇದ್ರಲ್ಲ ಷಡ್ಯಂತ್ರ ಆಗಿದೆ ಅಂತೇಳಿ. ಪಾಸಿಬಲ್. ಅಲ್ಲೂ ಕೂಡ ಕೆಲವರು ಈ ಏನೋ ಅವ್ರ ಜಮೀನು ವ್ಯವಹಾರಗಳಿರ್ಬೋದು, ಬೇರೆ ವ್ಯವಹಾರಗಳಿರ್ಬೋದು, ಅದರಿಂದಾಗಿ ಅವರು ಸಪೋರ್ಟ್ ಮಾಡ್ತಾ ಇರ್ಬೋದು. ಆದರೆ ಅವರೆಲ್ಲರೂ ಕೂಡ ಈಗ ಸೈಲೆಂಟ್ ಆಗಿದ್ದಾರೆ. ಆರಂಭದಲ್ಲಿ ಮಾತಾಡಿದವರು ಈಗ ಎಲ್ರಿಗೂ ಗೊತ್ತಾಗ್ತಿದೆ. ಯಾಕಂದ್ರೆ ನಾನು ಹೇಳಿದ್ನಲ್ಲ ಆಗಲೇ, ಮನೆಗಳಲ್ಲಿ ಹೆಣ್ಣು ಮಕ್ಕಳೇ ಅವ್ರನ್ನ ಉಗಿತಾ ಇದ್ದಾರೆ. ಏನು ಇಂಥದಕ್ಕೆ ಹೋಗ್ತಾ ಇದೆಯಲ್ಲ, ಇಷ್ಟು ಕೊಲೆಗಳಾಗಿದೆ, ಆ ಹೆಣ್ಣು ಮಕ್ಕಳನ್ನ ಅಷ್ಟು ದಾರುಣವಾಗಿ ರೇಪ್ ಮಾಡಿದಾರಲ್ಲ, ಇಂಥವ್ರ ವಿರುದ್ಧವಾಗಿ ಹೋಗ್ತಾ ಇದ್ದಾರಲ್ಲ ಅಂತೇಳಿಬಿಟ್ಟು ಮನೇಲಿ ಉಗಿತಾ ಇರೋದ್ರಿಂದ ಈಗ ಎಲ್ಲರೂ ಕೂಡ ಸೈಲೆಂಟ್ ಆಗ್ತಾ ಇದ್ದಾರೆ. ಅದೆಲ್ಲ ಕಡೆನೂ ನಡೀತಾ ಇದೆ. ಇದೆಲ್ಲ ಷಡ್ಯಂತ್ರ. ಇವರೆಲ್ಲ ಮಾತಾಡ್ತಾ ಇರೋದು ಷಡ್ಯಂತ್ರವನ್ನು ಮಾಡ್ತಿರೋದೇ ಇವರು. ಯಾಕೆ ಅಂತ ಕೇಳಿದ್ರೆ ಅವ್ನು ಉಳಿಸ್ಬೇಕು. ಅಲ್ಲಿ ಯಾರೋ ಶ್ರೀಮಂತರನ್ನ ಉಳಿಸ್ಬೇಕು, ಕೊಲೆಗಡಕರನ್ನ ಉಳಿಸ್ಬೇಕು. ಕೊಲೆಗಡಕರನ್ನ ಉಳಿಸೋದ್ರಿಂದ ಇವರಿಗೆ ಕೋಟ್ಯಾಂತರ ರೂಪಾಯಿ ದುಡ್ಡು ಬರುತ್ತೆ. ಕೋಟ್ಯಾಂತರ ರೂಪಾಯಿ ಇವರು ಮನೆಗಳು ಕೊಂಡ್ಕೊಳ್ತಾರೆ, ಆಸ್ತಿಗಳು ಕೊಂಡ್ಕೊಳ್ತಾರೆ, ಫಾರಿನ್ ಟೂರ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಅದಕ್ಕೋಸ್ಕರ ಇವರೇನು ಮಾಡ್ತಾರೆ, ಇವರ ಆತ್ಮಗೌರವವನ್ನು, ಅದು ಆತ್ಮಗೌರವ ಅವ್ರಿಗಿರಲ್ಲ ಬಿಡಿ, ಅದನ್ನೆಲ್ಲವನ್ನು ಕೂಡ ಮಾರ್ಕೊಳ್ತಾ ಇದ್ದಾರೆ. ಇವ್ರಿಗೆ ಯಾವ ಭಾಷೆ ಬಳಸಬೇಕು ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಅಸಹ್ಯ ಆಗುತ್ತೆ ಅಂತ ಅವ್ರು ನೋಡಿದ ಮುಖಗಳು ನೋಡೋದಕ್ಕೂ ಅಸಹ್ಯ ಆಗುತ್ತೆ ಅಂತ. ಬಟ್ ಇಂಥ ಪ್ರಕರಣವನ್ನು ಭೇದಿಸಬೇಕಾದಾಗ ಅವಾಗ ಒಂದು ಕೇಸ್ ಫೈಲ್ ಆಗಿರುತ್ತೆ, CBI ತನಿಖೆನೂ ಆಗುತ್ತೆ. ಇದೆಲ್ಲ ಆದಾಗ ಒಬ್ಬ SP ಬಂದು ಒಂದು ಸ್ಟೇಟ್ಮೆಂಟಲ್ಲಿ ಹೇಳಿದ್ದಾರೆ, ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವ್ರ ಮನೆಗೆ ಹೋಗಿ ಸೌಜನ್ಯ ತಾಯಿಗೆ ಹೇಳಿದ್ದೀವಿ, ನೀವು ನಿಮ್ಮ ಮಗಳು ಪಾವಿತ್ರ್ಯದಿಂದ ಸತ್ತಿದ್ದಾಳೆ, ಆಕೆಗೆ ಯಾವುದೇ ರೀತಿಯಾದ ಇಂಟರ್ಕೋರ್ಸ್ ಆಗಿಲ್ಲ ಅಂತೇಳಿ ಒಂದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇದೆ ಅಂತ ಹೇಳ್ತಾರೆ. ಅದು ಎಷ್ಟು ಮಟ್ಟಿಗೆ ಸತ್ಯ ಸರ್? ಈ ರೀತಿಯಾಗಿ ನೀವು ಹೇಳಿದ್ರಿ, ಒಂದು ಮರಳನ್ನು ತುಂಬಿ ಮಾಡಿರ್ತಕ್ಕಂಥದ್ದು, ಇಷ್ಟೆಲ್ಲ ಕ್ರೂರವಾಗಿ ಮಾಡಿರೋರು ಇಂಟರ್ಕೋರ್ಸ್ ಆಗಿಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ ಅಂತ? ಅಂದರೆ ಇವರು ಯಾವ ಲೆವೆಲ್ಗೆ ಹೋಗಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳಿ. ಅದು ಮೆಡಿಕಲ್ ರಿಪೋರ್ಟು ಫೇಕ್ ಆಯಿತು, ಆಮೇಲೆ ಪಾಪ ಮೆಡಿಕಲ್ ಎಕ್ಸಾಮಿನೇಷನ್ ಮಾಡಿದ ಡಾಕ್ಟ್ರೇ ಹೊರಟೋದ್ರು. ಇದೆಲ್ಲವೂ ಕೂಡ ನಡೆದಿರೋವಂಥ ಹಿನ್ನೆಲೆಯಲ್ಲಿ ನಾವು ಯೋಚನೆ ಮಾಡಬೇಕಾಗುತ್ತೆ ಇವತ್ತು. ಅಂದರೆ ಹೆಂಗೆ ಸಿಸ್ಟಮನ್ನು ಇವರು ರೂಪಿಸ್ಕೊಳ್ತಾರೆ, ಅವ್ರ ಪರವಾಗಿ ರೂಪಿಸ್ಕೊಳ್ತಾರೆ. ಅವ್ರ ಹತ್ರ ಹಣ ಇದೆ, ಅಧಿಕಾರ ಇದೆ, ಪ್ರಭಾವ ಇದೆ, ಸಾಕಷ್ಟು ಆಸ್ತಿಪಾಸ್ತಿ ಇದೆ, ಹೇರಳವಾಗಿ ಅವರಿಗೆ ಸಪೋರ್ಟ್ ಇದೆ. ಇದನ್ನೆಲ್ಲವನ್ನು ಇಟ್ಕೊಂಡು ಅಲ್ಲಿರುವಂತಹ ಬಡ ಹೆಣ್ಣು ಮಕ್ಕಳ ಸಾವುಗಳನ್ನು, ಬಡ ಹೆಣ್ಣು ಮಕ್ಕಳ ರೇಪ್ಗಳನ್ನು, ಬಡ ಹೆಣ್ಣುಗಳನ್ನ ಬರಿಯಲೆಗಳನ್ನು, ಅವರ ಮಿಸ್ಸಿಂಗ್ಗಳನ್ನು ಕೌಂಟರ್ ಮಾಡಲಿಕ್ಕೆ ಇದನ್ನೆಲ್ಲ ಬಳಸ್ಕೊಳ್ತಾ ಇದ್ದಾರೆ, ಎಲ್ಲವನ್ನೂ ಬಳಸ್ಕೊಳ್ತಾ ಇದ್ದಾರೆ. ಬಹುಶಃ ಇದು ಭಾಳ ದಿನ ಕೂಡ ನಡೆಯಲ್ಲ. ಮಂಜುನಾಥ ಸ್ವಾಮಿ ನೋಡ್ತಾ ಇರ್ತಾರೆ, ಇದನ್ನೆಲ್ಲ ಭಾಳ ದಿನ ನಡೆಯಲ್ಲ. ಅದು ನಿಜವಾಗ್ಲೂ ಕೂಡ ಒಂದು ಧರ್ಮಯುದ್ಧವಾಗಿ ಆಗ್ತಾ ಇದೆ. ಈಗ ಎಲ್ಲ ಜನಸಾಮಾನ್ಯರು, ಒಬ್ಬ ಸಾಧಾರಣ, ನೀವು ರೈಲ್ವೆ ಸ್ಟೇಷನ್ಗೆ ಬಸ್ ಸ್ಟ್ಯಾಂಡ್ಗೆ ಹೋಗ್ಬಿಟ್ಟು ಸಾಧಾರಣ ವ್ಯಕ್ತಿನ ಕೇಳಿ, ನಾನು ಬೆಳಿಗ್ಗೆ ವಾಕಿಂಗ್ ಹೋಗೋವಾಗ ನನ್ನ ಜನ ನಿಲ್ಲಿಸಿ ಹೇಳ್ತಾರೆ, ಸರ್ ಧರ್ಮಸ್ಥಳದಲ್ಲಿ ಒಂದು ನ್ಯಾಯ ಕೊಡಿಸಿ ಸರ್, ನೀವೆಲ್ಲ ಸೇರಿಕೊಂಡು ನಾವೆಲ್ಲರೂ ಇರ್ತೀವಿ ಸರ್, ನಿಮ್ಮ ಜೊತೆಯಲ್ಲಿ ಇರ್ತೀವಿ ಸರ್, ಇವ್ರ ಮಾತು ಕೇಳಬೇಡಿ ಸರ್, ಕೊಲೆಗಡಕರ ಪರವಾಗಿರೋ ಅವ್ರ ಮಾತನ್ನು ಕೇಳಬೇಡಿ ಸರ್, ಆ ಕೊಲೆಗಡೆಯರ ಮಾಧ್ಯಮಗಳನ್ನು ನೋಡಬೇಡಿ ಸರ್, ನಾವೆಲ್ಲ ಡಿಸ್ಕನೆಕ್ಟ್ ಪಡಿಸ್ತಾ ಇದ್ವಿ ಆ ಮಾಧ್ಯಮಗಳನ್ನು, ನಮಗಿನ ಮೇಲೆ ಈ ಮಾಧ್ಯಮಗಳನ್ನೇ ಹಾಕ್ಕೊಳ್ಳಲ್ಲ, ನಮಗೆ ಆ ಯೂಟ್ಯೂಬ್ಗಳಲ್ಲೇ ಸಾಕು, ಎಷ್ಟೋ ಸತ್ಯ ಬರ್ತಾಯಿದೆ ಅವುಗಳೇ ನೋಡ್ಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಂಥ ಸ್ಥಿತಿ ಕ್ರಿಯೇಟ್ ಆಗ್ತಾ ಇದೆ. ಅದಕ್ಕೆ ಮೈನ್ ಸ್ಟ್ರೀಮ್ ಮಾಧ್ಯಮ ಅದಕ್ಕೆ ಪ್ರಚಾರ ಕೊಡದೇ ಇರೋದ್ರಿಂದ ಭಾಳ ಜನಕ್ಕೆ ಗೊತ್ತಿರಲಾರ್ದು. ಆದರೆ ನೀವೆಲ್ಲ ಒಂದಷ್ಟು ಯೂಟ್ಯೂಬರ್ಸು ನೀವು ಮಾಡ್ತಿರೋಂಥ ಕೆಲಸ ಇದೆಲ್ಲ, ಅದರಿಂದ ಜನಗಳಿಗೆ ಸತ್ಯ ಅರಿವಾಗ್ತಾ ಇದೆ, ಸತ್ಯ ಗೊತ್ತಾಗ್ತಾ ಇದೆ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.